ಈ ಈ ಚಳಿಗಾಲದ ಅಧಿವೇಶನದಲ್ಲಿ ದ್ವೇಷ ಭಾಷಣದ ವಿರುದ್ಧ ಮಸೂದೆ ಮಂಡಿಸಿದ್ದಾರೆ. ಅದನ್ನು ಕಾನೂನಾಗಿ ಜಾರಿಗೆ ತರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ನಾನು ಈ ವಿಚಾರವಾಗಿ ಸಮಾಜಕ್ಕೊಂದು ವಿಚಾರವನ್ನು ಮುಟ್ಟಿಸಲೇಬೇಕು ಹಿಂದೂ ಸಮಾಜಕ್ಕೆ. ನೋಡಿ, ದ್ವೇಷ ಭಾಷಣದ ವಿರುದ್ಧ ಪುನೀತ್ ಕೆರೆಳ್ಳಿ ಇದ್ದಾನೆ ಅಂತ ಇದ್ರ ಬಗ್ಗೆ ನಾನು ಮಾತಾಡಿದ ತಕ್ಷಣ, ಈ ಕಾಯ್ದೆಯನ್ನು ತರೋದನ್ನು ವಿರೋಧಿಸಿದ್ರೆ, ಈ ಮಸೂದೆ ಮಂಡಿಸಿರೋದನ್ನು ವಿರೋಧಿಸಿದ ತಕ್ಷಣ ನೋಡಪ್ಪ ಇವನು ದ್ವೇಷ ಭಾಷಣದ ವಿರುದ್ಧ ಇದ್ದಾನೆ ಅಂತ. ಬಟ್ ನಾನು ಕೇಳ್ತಾ ಇರೋದು, ದ್ವೇಷ ಭಾಷಣ ಯಾವುದು ಅಂತ ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿದಾರ? ಈ ಮಾತನ್ನು ಆಡಿದ್ರೆ ದ್ವೇಷ ಆಗತ್ತೆ ಅಂತ ಇಲ್ಲ. ದ್ವೇಷ ಭಾಷಣ ಮಸೂದೆ ಯಾರು ಅದನ್ನು ಡಿಸೈಡ್ ಮಾಡೋರು? ಈ ಮಾತು ದ್ವೇಷ, ಈಗ ಬೈಲೇಬಾರ್ದು, ಬೈಯುವ ಪದ ಯಾವುದು? ಬಾರೋ ಅಂದ್ರೆ ಬೈದಂಗೆ ಆಗೋಗ್ಬಿಡುತ್ತಾ? ಗೊತ್ತಿಲ್ವಲ್ಲ. ದ್ವೇಷ ಭಾಷಣದ ಮಸೂದೆಯಲ್ಲಿ ಈ ಪದ ದ್ವೇಷ ಅಂತ ಮೆನ್ಷನ್ನೇ ಇಲ್ಲ. ಈಗ ನಾಳೆ ನಾನು ನೋಡಿ, ಆತ ಒಬ್ಬ ಮುಸ್ಲಿಂ ಅಂದ್ರೆ ದ್ವೇಷ ಆಗ್ಬಿಟ್ರೆ ನಾನು ಹೆಂಗೆ ಹೇಳೋದು? ನೋಡಿ, ನಮಾಜ್ ಜೋರಾಗಿ ಕೂಗ್ತಿದ್ದಾರೆ, ನನಗೆ ತೊಂದರೆ ಆಗ್ತದೆ, ನೀನು ದ್ವೇಷ ಭಾಷಣ ಮಾಡಿದೆ, ಹೆಂಗಾಗತ್ತೆ? ನಾಳೆ ನಾನು ಖಿಲ್ಜಿ, ಗಜ್ನಿ, ಬಾಬರ್, ಅಕ್ಬರ್, ಔರಂಗಜೇಬ ಇವರೆಲ್ಲ ಬಂದು ನನ್ನ ದೇಶದ ಮೇಲೆ ಆಕ್ರಮಣ ಮಾಡೋದು, ಇಸ್ಲಾಂನ ಆಕ್ರಮಣಕಾರರು ನನ್ನ ದೇಶವನ್ನು ಸರ್ವನಾಶ ಮಾಡಿದ್ರು, ನನ್ನ ಸನಾತನದ ಮೇಲೆ ಆಕ್ರಮಣ ಮಾಡಿದ್ರು ಅಂತ ಹೇಳಿದ್ರೆ ಇದು ದ್ವೇಷ ಅಂತ ಕರೆದ್ರೆ ನಾನೇನು ಮಾಡಲಿ? ಅಂದರೆ ಆ ದ್ವೇಷ ಭಾಷಣದ ಮಸೂದೆಯಲ್ಲಿ ಅವರು ನಿಗದಿತವಾಗಿ ಇಂಥ ಶಬ್ದಗಳು ಅಥವಾ ಇಂತಹ ರೀತಿಯಲ್ಲಿ ಮಾತಾಡಿದ್ರೆ ದ್ವೇಷ ಅಂತ ಮೆನ್ಷನ್ ಮಾಡಿಲ್ಲ. ಇದು ಕೇವಲ ಹಿಂದೂಗಳನ್ನು ಕಟ್ಟಿ ಹಾಕಲಿಕ್ಕೆ, ಮೊಹಮ್ಮದೀಯರ ಆಕ್ರಮಣ ಏನಾಯಿತು, ಮೊಹಮ್ಮದೀಯರು ಭಾರತದ ಮೇಲೆ ಮಾಡಿದಂಥ ಆ ದೌರ್ಜನ್ಯ ಏನು, ಹಿಂದೂಗಳ ಮೇಲೆ ಮಾಡಿದ ದೌರ್ಜನ್ಯ ಏನು, ಎಷ್ಟು ದೇವಸ್ಥಾನಗಳನ್ನು ಹೊಡೆದಾಕಿದ್ರು, ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡಿದ್ರು, ನಮ್ಮ ಸಂಸ್ಕಾರವನ್ನು ಹಾಳು ಮಾಡೋ ಪ್ರಯತ್ನ ಮಾಡಿದ್ರು, ನಮ್ಮ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಅನಾಚಾರವನ್ನು ಮಾಡಿದ್ರು, ಕಂಡಲ್ಲಿ ನಮ್ಮನ್ನು ಕತ್ತಿಯಿಂದ ಕೊಂದರು, ಕತ್ತಿ ತೋರಿಸಿ ಮತಾಂತರ ಮಾಡಿದ್ರು. ಟಿಪ್ಪು ನಮ್ಮ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ನೂರಾರು ಜನರನ್ನು ಹತ್ಯೆ ಮಾಡ್ದ. ಇದೆಲ್ಲವೂ ದ್ವೇಷ ಭಾಷಣವಾದರೆ ಇತಿಹಾಸವನ್ನು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸುವುದು ಹೇಗೆ? ನೋಡಿ, ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ. ಏನು ಕಾರ್ಯಕ್ರಮ? ಹನುಮ ಜಯಂತಿ. ಹನುಮ ಜಯಂತಿಗೆ ಪೊಲೀಸ್ನವ್ರು ಹೇಳ್ತಾರೆ ಒಂದು ಸಾಂಗ್ ಹಾಕೋಂಗಿಲ್ಲ, ಹಿಂದೂಸ್ತಾನ ಗೊತ್ತೇನೋ ಅನ್ನೋ ಒಂದು ಸಾಂಗ್ ಇದೆ ಅಂಬರೀಷ್ ಅವ್ರದ್ದು. ನೋಡಿ, ಒಂದು ಕಾಲಘಟ್ಟದಲ್ಲಿ ಅದು ಹಾಡು, ನಾಡಿನ ಹಾಡು, ಅದು ಹಿಂದೂಸ್ತಾನ ಗೊತ್ತೇನೋ ಅನ್ನೋ ಒಂದು ಹಾಡು. ಆದರೆ ಇವತ್ತು ಅದನ್ನು ಹಾಡೋಂಗಿಲ್ಲ, ಯಾಕೆಂದರೆ ದ್ವೇಷವಾಗುತ್ತೆ. ಯಾಕೆ ದ್ವೇಷ ಆಯಿತು? ಹಿಂದೂಸ್ತಾನ ಅನ್ನೋ ಶಬ್ದ ಬಂದ ತಕ್ಷಣ ಮುಸಲ್ಮಾನರಿಗೆ ಆಗೋದಿಲ್ಲ. ನಾಳೆ ಇದು ದ್ವೇಷ ಭಾಷಣ ಆಗೋದ್ರೆ ಒಂದೇ ಮಾತರಂ ದ್ವೇಷ ಆಗೋಗ್ಬಿಟ್ರೆ ಆಮೇಲೆ ಅಂದರೆ ಕೇಳುಗನ ದೃಷ್ಟಿಯಲ್ಲಿ ದ್ವೇಷ ಆಯಿತು ಅನ್ನೋ ಕಾರಣಕ್ಕೆ ನನ್ನ ಮೇಲೆ ದ್ವೇಷ ಭಾಷಣ ಅಂತ ಆದರೆ ನಾನೇನು ಮಾಡಲಿ? ನಾಳೆ DC-ಗೆ ಅನ್ನಿಸ್ಬೋದು ಪುನೀತ್ ಕೆರೆಳ್ಳಿ ದ್ವೇಷ ಮಾಡ್ದ ಅಂತ. ಯಾಕೆ ಅಂತಂದರೆ ಮುಸಲ್ಮಾನರು ಕೋಪ ಮಾಡ್ಕೊಂಡಿದ್ದಾರೆ, ಪುನೀತ್ ಕೆರೆಳ್ಳಿ ಭಾಷಣದಿಂದ ಮುಸಲ್ಮಾನರು ಕೋಪ ಮಾಡ್ಕೊಂಡಿದ್ದಾರೆ, ಇದು ದ್ವೇಷ ಭಾಷಣ. ನಾನೇನು ಮಾಡಲಿ? ನಾಳೆ ಪ್ರತಿ ಹಿಂದೂ ಸಂಘಟನೆಗಳು ಜಾಗೃತಿಗಾಗಿ ಮಾತಾಡುವ ಮಾತುಗಳನ್ನೆಲ್ಲ ದ್ವೇಷ ಭಾಷಣ ಅಂತ ಅಂದುಬಿಟ್ರೆ ನಾನು ಜಾಗೃತಿ ಮಾಡೋದು ಹೇಗೆ? ರಾಮ ರಾವಣನನ್ನು ಕೊಂದ, ದ್ವೇಷ ಭಾಷಣ ಆದರೆ ಏನು ಮಾಡಲಿ? ಚಾಮುಂಡಿ ಮಹಿಷನನ್ನು ವರ್ಧಿಸಿದ್ಲು, ಮಹಿಷನನ್ನು ಕೊಂದಳು, ದ್ವೇಷ ಭಾಷಣ ಆದರೆ ನಾನೇನು ಮಾಡಲಿ? ನಾವು ಮಹಿಷನ ಕಡೆ ಇರುವಂಥ 4 ಜನ ಬಂದು ನೀನು ಚಾಮುಂಡಿ ಕೊಂದೆ ಅಂತ ಹೇಳಿದ್ದು ನಮಗೆ ದ್ವೇಷ ಆಯಿತು ಅಂತಂದ್ರೆ ನಾನೇನು ಮಾಡಲಿ? ನಾನು ರಾವಣನ ಕಡೆ ಇರುವಂಥ 4 ಜನ ಬಂದು ಹೇಳಿದ್ರೆ ನಾನೇನು ಮಾಡಲಿ? ನಾವು ಜಿಹಾದಿಗಳನ್ನು ಬೈದ ತಕ್ಷಣ ನಾನೇ ಜಿಹಾದಿ ಅಂತ ಯಾರೋ 4 ಜನ ಮಾತಾಡಿದ್ರೆ ನಾನೇನು ಮಾಡಲಿ? ದ್ವೇಷ ಭಾಷಣ ಅಂದರೆ ಪರ್ಟಿಕ್ಯುಲರ್ ಆಗಿ ಇಂಥ ಮಾತುಗಳೇ ದ್ವೇಷ ಅಂತ ಏನಾದರೂ ಬರ್ದಿದ್ದೀರಾ? ಯಾವನ್ರಿ ಕಾನೂನು ತಂದವನು ಮಸೂದೆ ಮಾಡೋದಕ್ಕೆ? ಕಾನೂನು ಮಾಡ್ಲಿಕ್ಕೆ ಮಸೂದೆ ಮಂಡಿಸ್ತವನು ಯಾವನ್ರಿ? ಬುದ್ಧಿ ಇದೆಯಾ ತಲೆಯಲ್ಲಿ? ನಾಳೆ ಇದನ್ನು ಪವರ್ ಯಾರ್ಯಾರಿಗೆ ಕೊಟ್ಟಿದ್ದೀರಿ? ಪ್ರಿವೆಂಟ್ ಅರೆಸ್ಟ್ ಮಾಡ್ಬೋದು. ಯಾರನ್ನು ಪ್ರಿವೆಂಟ್ ಅರೆಸ್ಟ್ ಮಾಡ್ತೀರಿ? ಯಾರನ್ನು ಮಾಡ್ತೀರಿ? ನಾನು ಒಂದು ಸೈಡ್ ಮಾತಾಡ್ತಾ ಇಲ್ಲ. ಅಕಸ್ಮಾತ್ ನಾಳೆ BJP ಗೌರ್ಮೆಂಟ್ ಬಂತು, ನೀವು ತರೋ ಇದೇ ಕಾಯ್ದೆಯನ್ನು ಇಟ್ಕೊಂಡು ಎಲ್ಲ ಬೇರೆ ಬೇರೆ ಸಂಘಟನೆಗಳನ್ನು ಕಂಟ್ರೋಲಿಗೆ ತೊಗೊಂಡ್ರೆ ಆಗೇನು ಮಾತಾಡ್ತೀರಿ ನೀವು? ವಾಕ್ ಸ್ವಾತಂತ್ರ್ಯ ಅಂತೀರಿ. ನಾನು ಏಕವಚನದಲ್ಲಿ ಮಾತಾಡಿದ್ರೆ ತಪ್ಪು. ಅದೇ ನಿರ್ಮಲಾ ಸೀತಾರಾಮಯ್ಯನ ಅವಳು ಇವಳು ಅಂತ ಅನ್ಬೋದು, ಅದು ಏಕವಚನ ಅಲ್ಲ. ಅಂದರೆ ಈ ದೇಶದಲ್ಲಿ ಕಾನೂನು, ಪುನೀತ್ ಕೆರೆಳ್ಳಿಗೆ ಒಂದು ಕಾನೂನು ಇದೆಯಾ? ನೀವು ಮೋದಿಯವ್ರನ್ನ ಅವನು ಇವನು ಅಂತ ಕರಿಬೋದು, ಅಲ್ಲಿ ಏಕವಚನ ಆಗಲ್ಲ. ನಾನೇನಾದ್ರು ಏಕವಚನದಲ್ಲಿ ಮಾತಾಡಿದ್ರೆ ಏಕವಚನ, ನೀವು ಪ್ರಧಾನಿಗೆ ಏಕವಚನ ಬಳಸ್ಬೋದಾ? ಮತ್ತೆ ಕೇಳ್ತೀರಿ ನೀವು ಅವರು ಒಂದೇನಾ? ಹೌದು, ಈ ದೇಶದಲ್ಲಿ ಪುನೀತ್ ಕೆರೆಳ್ಳಿ ಆಗಲಿ ಇಬ್ರು ಒಂದೇ, ಬೇರೆ ಬೇರೆ ಅಲ್ವೇ ಅಲ್ಲ.
ಕಾನೂನು ಇಬ್ಬರಿಗೂ ಒಂದೇ. ಈ ದೇಶ ಇಬ್ಬರನ್ನೂ ಪ್ರಜೆ ಅಂತಲೇ ಕರೆಯೋದು. ಪ್ರಜೆ ಆಗಿದ್ದೀನಿ, ನಾನು ಕಾಮನ್ ಮ್ಯಾನ್, ನೀವು ಅಷ್ಟೇ, ಬೇರೆ ಏನೂ ಇಲ್ಲ. ಹಾಗಾದರೆ ಈ ಕಾಯ್ದೆ ತರ್ತಾ ಇರೋದ್ರಲ್ಲಿ ನನಗೆ ತುಂಬ, ನಾನು ದ್ವೇಷ ಭಾಷಣದ ವಿರುದ್ಧ ಇಲ್ಲ, ಪರ ಇಲ್ಲ. ನಾನು ದ್ವೇಷ ಭಾಷಣವನ್ನು ಖಂಡಿತವಾಗಿ ಒಪ್ಪೋದಿಲ್ಲ. ಆದರೆ ಯಾವುದು ದ್ವೇಷ ಭಾಷಣ ನನಗೆ ಬೇಕು? ಅಕ್ಬರ್ ಬಗ್ಗೆ ಮಾತಾಡೋದು ದ್ವೇಷ ಭಾಷಣನ? ಔರಂಗಜೇಬ್ ಬಗ್ಗೆ ಮಾತಾಡಿದ್ರೆ ದ್ವೇಷ ಭಾಷಣನ? ಟಿಪ್ಪು ಬಗ್ಗೆ ಮಾತಾಡಿದ್ರೆ, ಟಿಪ್ಪು ಬಗ್ಗೆ, ಔರಂಗಜೇಬ್ ಬಗ್ಗೆ, ಖಿಲ್ಜಿ ಬಗ್ಗೆ, ಗೋರಿ ಬಗ್ಗೆ, ಎಲ್ಲರ ಬಗ್ಗೆ ಮಾತಾಡೋದು ನನ್ನ ಜನ್ಮಸಿದ್ಧ ಹಕ್ಕು. ನಾನು ಮಾತಾಡ್ತೀನಿ. ಈ ದೇಶದ ಮೇಲೆ ಮೊಹಮ್ಮದಿಯರಿಂದ ಆದಂಥ ಆಕ್ರಮಣದ ಬಗ್ಗೆ ಮಾತಾಡೋದು, ಮುಂದಿನ ಪೀಳಿಗೆಗೆ ತಿಳಿಸೋದು ನನ್ನ ಜನ್ಮಸಿದ್ಧ ಹಕ್ಕು. ನಾನು ಅದನ್ನು ಮಾಡಿಯೇ ತಿರ್ತೀನಿ. ನೀನು ಅದನ್ನು ದ್ವೇಷ ಭಾಷಣ ಅಂತ ಕರೆದ್ರೆ ಅದಕ್ಕೆ ನಾನು ದ್ವೇಷ ಭಾಷಣ ಅನ್ನೋಕ್ಕೆ ಸಾಧ್ಯ ಇಲ್ಲ. ಅದು ಇತಿಹಾಸ, ಅದು ಇತಿಹಾಸ ರೀ. 700 ಜನ ಅಮಾಯಕರನ್ನ ಮೇಲುಕೋಟೆಯಲ್ಲಿ ಕೊಂದಿದ್ದು ಇತಿಹಾಸ, ದ್ವೇಷದ ಭಾಷಣ ಅಲ್ಲ. ಇವತ್ತು ಟಿಪ್ಪು ಜಯಂತಿಯನ್ನು ಆರಂಭಿಸಿದ್ರಲ್ಲ, ಅದು ದ್ವೇಷದಿಂದ ಆರಂಭಿಸಿದ್ದು. ಹನುಮ ಜಯಂತಿಯನ್ನು ದ್ವೇಷದಿಂದ ಆರಂಭಿಸಲಿಲ್ಲ ನಾವು. ಜಯಂತಿಯನ್ನೇ ಒಪ್ಪದ ಇಸ್ಲಾಂ, ಜಯಂತಿಯನ್ನೇ ಮಾಡದ ಇಸ್ಲಾಂ ಒಂದು, ನಾವು ಹನುಮ ಜಯಂತಿಯನ್ನು ಮಾಡ್ತೀವಿ ಅನ್ನೋ ಕಾರಣಕ್ಕೆ, ನಾವು ರಾಮನವಮಿ ಮಾಡ್ತೀವಿ ಅನ್ನೋ ಕಾರಣಕ್ಕೆ, ನಾವು ಗಣೇಶನ ಭವ್ಯ ಮೆರವಣಿಗೆಯನ್ನು ಮಾಡ್ತೀವಿ ಅನ್ನೋ ಕಾರಣಕ್ಕೆ ನೀವು ಔರಂಗಜೇಬನನ್ನು ಆರ್ಚ್ ಮಾಡಾಕ್ತೀರಿ, ಔರಂಗಜೇಬನ ದ್ವಾರ ಮಾಡಾಕ್ತೀರಿ, ಟಿಪ್ಪುವಿನ ಜಯಂತಿಯನ್ನು ತರ್ತೀರಿ. ಇದು ದ್ವೇಷ, ಇದು ನಿಜವಾದ ದ್ವೇಷ. ಗೋಹಂತಕರ ಬಗ್ಗೆ ಮಾತಾಡಿದ್ರೆ ದ್ವೇಷನ? ಗೋವಿನ ಗಾಡಿ ತಡೆಯೋದು ದ್ವೇಷನ? ಯಾವುದು ದ್ವೇಷ? ನಿಮಗೆ ಅನಿಸಿದ್ದೆಲ್ಲ ದ್ವೇಷನೇ, ಆದರೆ ಅದು ದೇಶ ರಕ್ಷಣೆಗಾಗಿ ನಾವು ಮಾಡ್ತಾ ಇರೋದು. ಹಾಗಾಗಿ ನಾನು ದ್ವೇಷ ಭಾಷಣದ ವಿಚಾರದಲ್ಲಿ ಖಂಡಿತವಾಗಿ ಹೇಳ್ತಾ ಇದ್ದೀನಿ. ಇವರು ಮಂಡಿಸಿರುವ ಮಸೂದೆ ಒಳಗಡೆ ಯಾವುದು ದ್ವೇಷ ಅಂತ ಬರೆದಿರುವ ಕಾರಣ ಇದನ್ನು ತಗೊಂಡೋಗಿ ನೀವು ಎಕ್ಸಿಕ್ಯೂಟಿವ್ ಅಧಿಕಾರಿಗಳಿಗೆ ಕೊಟ್ಟಿರೋದ್ರಿಂದ, ಎಕ್ಸಿಕ್ಯೂಟಿವ್ ಜುಡಿಷಿಯಲಿ ಕೊಟ್ಟಿರೋದ್ರಿಂದ, ಯಾರು DCP ಅಥವಾ SP ಅಥವಾ ಜಿಲ್ಲಾಧಿಕಾರಿಗಳು ಇವರೆಲ್ಲ ಹೆಂಗೆ ಆಯ್ಕೆ ಆಗಿ ಬರ್ತಾರೆ? ಲಾ ಓದಿ ಬರ್ತಾರ? ನ್ಯಾಯಾಂಗದ ವ್ಯವಸ್ಥೆ ಒಳಗಿಂದ ಬರ್ತಾರ? IAS ಓದಿರ್ತಾರೆ, IPS ಓದಿರ್ತಾರೆ, ಬರ್ತಾರೆ, ಕೂತ್ಕೊಳ್ತಾರೆ. ಹಾಗಾದರೆ ನನಗೆ ಗೊತ್ತಿರೋ ಮಟ್ಟಕ್ಕೆ ಇದಕ್ಕೆ ಎಷ್ಟು, ಇವ್ರು ಯಾರೋ ಸರ್ಕಾರದ ಅಧೀನದಲ್ಲಿ ಇರ್ತಾರೆ. ಇವರು ಒಬ್ಬ ಜಿಲ್ಲಾಧಿಕಾರಿಗಳು, ನಾವು ನೋಡಿದೀವಿ ಜಿಲ್ಲಾಧಿಕಾರಿಗಳನ್ನ ಹೇಗೆ ನಡೆಸ್ಕೊಂಡ್ರು ವೇದಿಕೆ ಮೇಲೆ ಅಂತ. ಒಬ್ಬ SP ಅನ್ನ ಹೇಗೆ ನಡೆಸ್ಕೊಂಡ್ರು, ಕೆಪಾಲು ಹೊಡೆಯಕ್ಕೆ ಹೋಗಿದ್ರು ಒಬ್ಬ ಪೊಲೀಸ್ ಅಧಿಕಾರಿಗೆ ಅನ್ನೋದನ್ನ ನೇರ ನಡವಳಿಕೆಯನ್ನು ನೋಡಿ ನಾವು ತಿಳ್ಕೊಂಡಿದ್ದೀವಿ. ನಾಳೆ ನೀವು ಹೇಳಿದೆ ಅನ್ನೋ ಕಾರಣಕ್ಕೆ ಅವ್ರು ಯಾರನ್ನು ಬೇಕಾದರೂ ಪ್ರಿವೆಂಟ್ ಅರೆಸ್ಟ್ ಮಾಡ್ಬೋದು ಅನ್ನೋದಾದ್ರೆ, ಯಾವುದನ್ನು ಬೇಕಾದರೂ ದ್ವೇಷ ಭಾಷಣ ಅಂತ ಅವ್ರು ಕರಿಬೋದು ಅನ್ನೋದಾದ್ರೆ, ಅವ್ರಿಗೆ ಅವರೇ ಡಿಸೈಡ್ ಮಾಡ್ತಾರೆ. SP ಡಿಸೈಡ್ ಮಾಡ್ತಾರೆ ದ್ವೇಷ ಭಾಷಣ ಅಂತ, FIR ಮಾಡಿ ಅರೆಸ್ಟ್ ಮಾಡ್ತಾರೆ. ನಾವು ಎಲ್ಲಿಗೆ ಹೋಗಬೇಕು? ಹಾಗಾಗಿ ದ್ವೇಷ ಭಾಷಣ ಅನ್ನೋದಕ್ಕೆ ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದು ನಿಗದಿತ ಶಬ್ದಗಳನ್ನು ಅಲ್ಲಿ ಹಾಕದೇ ಇರೋದ್ರಿಂದ ನೀವು ಭಾವನೆಗಳಲ್ಲಿ, ನಿಮ್ಮ ಭಾವನೆಗೆ ನಾನು ಇಷ್ಟೊತ್ತು ಮಾತಾಡಿದ್ದು ಮುಸಲ್ಮಾನರ ಭಾವನೆಗೆ ದ್ವೇಷ ಅನ್ನಿಸ್ಬೋದು, ಆದರೆ ಹಿಂದೂಗಳ ಭಾವನೆಗೆ ಇದು ಸತ್ಯ. ಕೇಳ್ತಾರೋ ನೀವು ಹೇಳಿ. ನಾನು ಇಷ್ಟೊತ್ತು ಮಾತಾಡಿರುವುದು ಬೇರೆಯವ್ರ ಭಾವನೆಯಲ್ಲಿ ದ್ವೇಷ ಆಗಿರ್ಬೋದು, ನನ್ನ ಭಾವನೆಯಲ್ಲದು ಜಾಗೃತಿ, ಅದು ನ್ಯಾಯ ಕೇಳ್ತಿರೋದು. ನಾನು ಕೇಳುವ ನ್ಯಾಯ ಯಾರೋ ಔರಂಗಜೇಬನನ್ನು ಪ್ರೀತಿಸೋನಿಗೆ, ಟಿಪ್ಪುವನ್ನು ಪ್ರೀತಿಸೋನಿಗೆ ದ್ವೇಷ ಅನ್ನಿಸ್ಬೋದು. ನಾನೇನು ಮಾಡಲಿ? ಅಥವಾ ನಾನು ಹಿಂಗೆ ಮಾತಾಡಿದೆ ಅನ್ನೋ ಕಾರಣ ಪ್ರೀತಿಸುವವನಿಗೆ ದ್ವೇಷ ಅನ್ನಿಸ್ಬೋದು ನನ್ನ ಮಾತು. ಆದರೆ ನಾನು ಕೇಳ್ತಿರೋದು ನ್ಯಾಯ. ನೀವು ಮೋದಿಯನ್ನು ಏಕವಚನದಲ್ಲಿ ಮಾತಾಡ್ತೀನಿ, ನಾನು ನಿಮಗೆ ಏಕವಚನ ಮಾತಾಡಿದ್ರೆ ತಪ್ಪಾಗುತ್ತಾ ಅಂತ ಕೇಳೋದು ಪ್ರೀತಿಸುವವರಿಗೆ ದ್ವೇಷ ಭಾಷಣವಾಗಿರ್ಬೋದು. ಆದರೆ ಒಬ್ಬ ನಾಗರಿಕನಾಗಿ, ಒಬ್ಬ ಪ್ರಜೆಯಾಗಿ, ಕಾನೂನಾತ್ಮಕವಾಗಿ, ಸಂವಿಧಾನಾತ್ಮಕವಾಗಿ ಇದು ನನ್ನ ವಾಕ್ ಸ್ವಾತಂತ್ರ್ಯ. ಈ ಮಸೂದೆಯನ್ನು ಪ್ರಶ್ನಿಸೋದು ನನ್ನ ವಾಕ್ ಸ್ವಾತಂತ್ರ್ಯ. ನಿಮಗದು ದ್ವೇಷ ಭಾಷಣವಾಗಿ ಕಾಣಬಹುದು, ನಿಮಗದು ದ್ವೇಷವಾಗಿ ಕಾಣ್ಬೋದು, ನನಗಲ್ಲ. ನನಗೆ ಸಂವಿಧಾನದಲ್ಲಿ, ಈ ದೇಶದ ಸಂವಿಧಾನದಲ್ಲಿ ನನಗೆ ಕೊಟ್ಟಿರ್ತಕ್ಕಂಥ ಹಕ್ಕು, ಅದು ಮೂಲಭೂತ ಹಕ್ಕು, ಅದು ವಾಕ್ ಸ್ವಾತಂತ್ರ್ಯ. ಅದು ನನಗೆ, ನಿಮಗದು ದ್ವೇಷವಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ದ್ವೇಷ ಭಾಷಣ ಅಂತ ಕರೆಯೋಕ್ಕೆ ಸಾಧ್ಯ ಇಲ್ಲ. ಈ ಮಸೂದೆಯ ವಿರುದ್ಧ ನಾವಿದ್ದೇವೆ. ಈ ಮಸೂದೆಯನ್ನು ಯಾವುದೇ ಕಾರಣಕ್ಕೂ ರಾಜ್ಯಪಾಲರು ಅಂಗೀಕರಿಸಬಾರ್ದು ಅಂತ ಕೇಳ್ಕೊಳ್ತೀನಿ. ಅಕಸ್ಮಾತ್ ಇದು ಕೇವಲ ಹಿಂದೂ ಸಂಘಟನೆಗಳಿಗೆ ಮಾತ್ರ ಅಲ್ಲ, ನಾಳೆ ದಲಿತ ಸಂಘಟನೆಗಳಿಗೆ, ಕನ್ನಡ ಪರ ಸಂಘಟನೆಗಳಿಗೂ ಇದು ಮುಳುವಾಗುತ್ತೆ. 100ಕ್ಕೆ 100% ಇದು ಮುಳುವಾಗುತ್ತೆ. ಉರ್ದು ಬಗ್ಗೆ ಮಾತಾಡಂಗಿಲ್ಲ, ಹಿಂದಿ ಬಗ್ಗೆ ಮಾತಾಡಂಗಿಲ್ಲ. ಹೆಂಗೆ ಮಾತಾಡ್ತೀರಿ ಕನ್ನಡ ಪರ ಸಂಘಟನೆಗಳು? ಅದು ದ್ವೇಷ ಆಗುತ್ತಪ್ಪ, ನಾನ್ ಬೇಲಬಲ್. ಹಾಗಾಗಿ ಖಂಡಿತವಾಗಿಯೂ ಯಾವುದೇ ಕಾರಣಕ್ಕೂ ಈ ಮಸೂದೆಗೆ ರಾಜ್ಯಪಾಲರು ಅಂಗೀಕಾರ ಕೊಡಬಾರ್ದು. ಮುಂದಿನ ದಿನಗಳಲ್ಲಿ ನಾವು ಕೂಡ ಇದ್ರ ವಿರುದ್ಧ ಹೋರಾಟವನ್ನು ಬೇರೆ
ರೀತಿಯಲ್ಲಿ ನೋಡಿ ರಾಜ್ಯಪಾಲರೇ ಏನಾಗುತ್ತೆ ಅಲ್ಲಿ ಅದು ಯಾವ ರೀತಿ ತಗೊಳುತ್ತೆ ಅನ್ನೋದ್ರ ಮೇಲೆ ನಾವು ಕಾನೂನಾತ್ಮಕವಾಗಿ ಕಾನೂನು ಚೌಕಟ್ಟಿನಲ್ಲಿ ಏನು ಹೋರಾಟ ಮಾಡಬೇಕು ಅದನ್ನು ನಾವು ಖಂಡಿತ ಮಾಡ್ತೀವಿ.